ಕೆಲವು ಗೊನೆಗಳು 25-30 ಕೆಜಿ ಇದಾವು, ಕೆಲವು 15 ಕೆಜಿ, 16 ಕೆಜಿ, 20 ಕೆಜಿ, ಅವ್ರೇಜ್ ಒಂದು 18 ಕೆಜಿ. 18 ಕೆಜಿ. ಔಷಧಿ ಮಾಡಿದ್ಮೇಲೆ ಹಣ್ಣು ಹೊಡಕ ಇದೇನು ಬರೋದು, ಕಾಯಿ ಉದ್ರದ ಪತ್ರ ಏನಲ್ರಿ, ಬಹಳ ಸ್ವಚ್ಛ ಚೆನ್ನಾಗಿ ಶೈನಿಂಗ್ ಐತಿ. ಕಾಯಿ ಕಂಟ್ರೋಲ್ ಆಗಿದೆ ಎಲ್ಲ. ಕಾಯಿನ ಕಂಟ್ರೋಲ್ ಐತಿ, ಕಾಯಿನ ಶೈನಿಂಗ್ ಐತಿ. ನಮಸ್ತೆ ರೈತ ಬಂದ್ರೆ, ನನ್ನ ಹೆಸರು ಚಂದ್ರಶೇಖರ್ ಅಂತೇಳಿ. ಇವತ್ತು ಆಗಿ ಮಸಲಾಡ ಗ್ರಾಮದಲ್ಲಿ ಇದೀವಿ. ಇಲ್ಲಿ ಕೆರಾನ್ ಯೂಸ್ ಮಾಡಿದಂತ ನಮ್ಮ ರೈತರು ಇದ್ದಾರೆ, ಅವ್ರು ತಿಳ್ಕೊಳ್ಳೋಣ. ಸರ್, ನಿಮ್ಮ ಹೆಸರು? ಕೇವಲಿಂಗರಾಜ್. ಎಷ್ಟು ವರ್ಷದಿಂದ ಬಳಕೆ ಮಾಡ್ತಿದ್ರಿ? 2 ವರ್ಷದಿಂದ 2 ವರ್ಷದಿಂದ ಮಾಡ್ತಿದ್ರೆ? 2 ವರ್ಷದಿಂದ ಮಾಡೋದು. 2 ವರ್ಷದಿಂದ ಮಾಡ್ತಿದ್ರೆ? ಸರ್, ನಿಮ್ಮ ಇದ್ರ ಬಗ್ಗೆ ಏನ್ ಅನ್ಸುತ್ತೆ? ಚೆನ್ನಾಗಿತ್ತು. ಈಗ ಎಷ್ಟು ಸಲ ಡ್ರಂಚಿಂಗ್ ಮಾಡಿದ್ರಿ, ಎಷ್ಟು ಸಲ ಸ್ಪ್ರೇ ಮಾಡಿದ್ರಿ? 2 ಸಲ ಡ್ರಂಚಿಂಗ್ ಮಾಡಿದ್ವಿ, 1 ಸಲ ಸ್ಪ್ರೇ ಮಾಡಿದ್ವಿ. 1 ಸಲ ಸ್ಪ್ರೇ ಮಾಡಿದ್ವಿ. ಆರ್ನೂರು ಗಿಡ ಮಾಡಿದ್ವಿ. ಅದು ಕೆಣಿ ಕೊಟ್ಟಿದ್ವಿ. 4 ಲಕ್ಷ 10 ಸಾವಿರ ಲಾಸ್ ಆಯ್ತು ನಮಗೆ. ಇವತ್ತಿನ ಬಜಾರ್ ಒಂದು 5-6 ಲಕ್ಷ ಆಗ್ಬೇಕಾಯ್ತು. 5-6 ಲಕ್ಷ ಆಗ್ಬೇಕಾಗಿತ್ತು. ಮಾತು ಕೊಟ್ಟವಲ್ಲ, ಮಾತು ಕೊಟ್ಟ ಮೇಲೆ ಇದು ಮಾಡಬಾರ್ದು. ಈಗ ನೆಕ್ಸ್ಟ್ ನಮ್ ಗೈಡ್ ವರ್ಷಕ್ಕೆ 3 ಟೈಮ್ ಇದೆ, 1 ಸಲ ಸ್ಪ್ರೇ ಇದೆ. ಇಲ್ಲ, ಈ ಸಲ ವರ್ಷಕ್ಕೆ 3 ಸಲ ಮಾಡ್ಲೇ ಮಾಡ್ತೀವಿ. ಈಗ ಲಾಸ್ಟ್ ಟೈಮ್ 2 ಸಲ ಸ್ಪ್ರೇ ಮಾಡಿ ಇಷ್ಟೊಂದೆಲ್ಲ ಅಡಿಕೆ ಬಂದಿದೆ. 70-75 ಕ್ವಿಂಟಲ್ ಅಂತ ಬರುತ್ತೆ. ಈಗ ನಿಮ್ಗೆ ಏನ್ ಅನ್ಸುತ್ತೆ ಮಾಡೋದ್ರ ಬಗ್ಗೆ? ಚೆನ್ನಾಗಿದೆ. ಬೇರೆ ರೈತರಿಗೆ ಏನ್ ಹೇಳ್ತಾರೆ ಇದ್ರ ಬಗ್ಗೆ? ರೈತರು ಅದೇ ಬಂದಲ್ಲಿ ನೋಡ್ಕೊಂಡ್ರೆ ಅವ್ರು ಮಾಡ್ಬೇಕಂತ ಅಪೇಕ್ಷೆ ಪಡ್ತಾರೆ. ಹೌದ್ರಾ? ಸರಿ ಸರ್. ಈ ವರ್ಷ ಹೋದ ವರ್ಷ ನೀವೇನೋ ಬಳಕೆ ಮಾಡಿ, ಹಚ್ಚ ವರ್ಷ ಬಳಕೆ ಮಾಡಿದ್ವಿ ಅಂದ್ರೆ ಮಿಡಲ್ 1 ವರ್ಷನ ಗ್ಯಾಪ್ ಮಾಡಿದ್ದೀನಿ ಅಂತ ಹೇಳಿದ್ವಿ ಒಂದ್ಸಲಿ. ಯಾವಾಗ ಮಾಡಿ ಅದು ಹೆಂಗೆ ಅನ್ಸಿತ್ತು ನಿಮ್ಗೆ? ಇಲ್ಲ, ಗ್ಯಾಪ್ ಮಾಡಿದ್ರೆ ಇಳುವರಿ ಕಮ್ಮಿ ಆಯ್ತು. ಈಗ ಮಾಡಿದ್ಮೇಲೆ ಇಳುವರಿ ಚೆನ್ನಾಗ್ ಬಂತು. ಫಸ್ಟ್ ಗೆ 1 ವರ್ಷ ಮಾಡಿದ್ರಿ ನೀವು? 1 ವರ್ಷ ಮಾಡಿದ್ವಿ, ಮಾಡಿ ಬಿಟ್ಟಿದ್ವಿ. ನೋಡಿ ಚೆನ್ನಾಗ್ ಬಂತ, ಬಹಳ ಚೆನ್ನಾಗ್ ಬಂತು. ನಾವು ಬಿಡುವಂತ ಲಕ್ಷ ಮಾಡಿಬಿಟ್ವಿ, ಅದು ಇಳುವರಿ ಕಮ್ಮಿ ಆಗ್ಬಿಟ್ಟು. ಟೋಟಲ್ ಸರ್ 600 ಗಿಡ ಐತೆ. 600 ಗಿಡ ನಮ್ದು. ಎಷ್ಟು ಅಡಿಕೆ ಅಡಿಕೆ ನಿರೀಕ್ಷೆ ಮಾಡ್ತಿದ್ದೀರಾ? 75 ಕ್ವಿಂಟಲ್ ಲೆಕ್ಕ. 75 ಕ್ವಿಂಟಲ್ ಅಡಿಕೆ ನಿರೀಕ್ಷೆ ಮಾಡ್ತಾ ಇದೀರಾ ಅಂದ್ರೆ ಉಂಡ ಗುತ್ತಿಗೆ ಕೆಣಿ ಕೊಟ್ಬಿಟ್ಟಿದ್ರ? ಕೆಣಿ ಕೊಟ್ಬಿಟ್ಟು ಅವಾಗ ಕೊಟ್ಬಿಟ್ಟು ಸ್ಟಾರ್ಟಿಂಗ್ 4 ಕೊಟ್ಟಿದ್ರ. ಅವ್ರು ಹಾಕಿ ಕೊಡ್ತಾವ ಅಂದ್ರೆ ಮತ್ತೆ ಮಾತು ಕೊಟ್ಬಿಟ್ಟು ಹಂಗಾಗಿ ಮತ್ತೆ ಇವತ್ತಿನ ಬಜಾರ್ ಒಂದು 5-6 ಲಕ್ಷ. ಒಂದು 70-80 ಸಾವಿರ ರೂಪಾಯಿ ನಿಮ್ಗೆ ಲಾಸ್ ಆಗಿತ್ತು, ಕೊಡ್ತಾ ಆಗೈತೆ. ಈಗ ನಮ್ಮ ಮಾರ್ಗದರ್ಶನ ಹೆಂಗ ಅನ್ಸುತ್ತೆ ನಿಮ್ಗೆ? ಚೆನ್ನಾಗಿದೆ, ಬಹಳ ಆಯ್ತು. ಕೆರನ ಪ್ರಾಡಕ್ಟ್ ಅಂತ ಯೂಸ್ ಮಾಡ್ಬೋದು, ಎಲ್ಲಾ ರೈತರಿಗೂ ಯೂಸ್ ಮಾಡ್ಬೋದು ಅಂತ ನೀವು ಹೇಳ್ತೀರಾ? ಅಂದ್ರೆ ನಮ್ ಕೆರನ್ ಅಲ್ಲ, ಬಹಳ ಜನ ರೈತರು ನೋಡ್ಕೊಂಡು ಹೋಗಿದ್ದಾರೆ. ಬಹಳಷ್ಟು ಜನ ಅಂದ್ರೆ ನಮ್ ಕೆರನ್ ಪ್ರಾಡಕ್ಟ್ ನಿಮ್ಗೆ ಇಷ್ಟ ಆಗೈತೆ. ಚೆನ್ನಾಗಿ ಅಂದ್ರೆ ಭೂಮಿ ಎಲ್ಲ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗೈತೆ. ಕೊಯ್ಲಿ ಮಾಡಿದ್ಮೇಲೆ ಮತ್ತೆ ಆಲ್ರೆಡಿ ಕೊಯ್ಲು ಆಗಿದೆ ಸರ್? ಇಲ್ಲ, ನಾಳೆ ಬರ್ತಾರೆ. ಅಲ್ಲ, 1 ಕೊಯ್ಲು ಆಗಿದೆ ಸ್ಟಾರ್ಟಿಂಗ್ ಅವಾಗ 1 ಕೊಯ್ಲು ಆಗಿದೆ. ಎಷ್ಟಾಗಿದೆ 1 ಕೊಯ್ಲಿ? ಸಿಕ್ಕ ಕಮ್ಮಿ ಸಿಕ್ಕುತ್ತೆ ಸ್ಟಾರ್ಟಿಂಗ್. ಒಂದು 60 ಕೆಜಿ ಸಿಕ್ಕುತ್ತೆ. ಈಗ 20 ಸಿಕ್ಕ, ಒಂದು 20-25 ಕೆಜಿ ಸಿಗುತ್ತೆ. ಅಂದ್ರೆ ಬಳಸಕ್ಕಿಂತ ಮುಂಚೆ ಏನಾರ ರೋಗ ಏನಾರ ಇತ್ತ? ಇಲ್ಲ, ಏನ್ ರೋಗ. ಬಳಸಿ ಆಗಿದ್ಮೇಲೆ ಈಗ ಕ್ರಾಸ್ ಗಂಡ ಆಗಿರ್ಬೋದು, ಮತ್ತೆ ಹಣ್ಣು ಹೊಡಕ ಈ ತರ ಏನು? ಇಲ್ಲ, ಹಣ್ಣು ಹೊಡಕ ಹರಳು ಉದ್ರದೇನೋ. ಕೆರನ ಮಾಡೋಕ್ಕಿಂತ ಮುಂಚೆ ಬಾರಿ ಬಿರ್ತಾರ ಕಾಯಿ. ಅದು ಮಾಡಿದ್ಮೇಲೆ ಬಿರ್ತು ಉದ್ರೋದ್ರಿಂದ ಈಗ ಹಣ್ಣು ಡ್ರಾಪ್ ಆಗೋದಿಲ್ಲ, ಕಂಟ್ರೋಲ್ ಆಗಿದೆ. ಕಾಯಿ ಒಡಕ ಬಂದು ಮತ್ತೆಲ್ಲ ನಿಮ್ಗೆ ಇರೋದೆಲ್ಲ ಸಮಸ್ಯೆ ಕ್ಲಿಯರ್ ಆಗಿದೆ. ಚೆನ್ನಾಗಿ ಗಿಡ ಹೆಲ್ತಿ ಆಗಿದಾವೆ, ಎಲ್ಲ ಚೆನ್ನಾಗಿ ಗಿಡ ಇತ್ತು, ಚೆನ್ನಾಗಿ ಇಳುವರಿ ಚೆನ್ನಾಗಿ. ಏನು ಒಂದು ಗೊನೆ ಏನ್ ತೂಕ ಇದೆ ಅಂತ ಏನಾದ್ರು ಅಂದಾಜ್ ಇದೆಯಾ? ಕೆಲವು ಗೊನೆಗಳು 25-30 ಕೆಜಿ ಇದಾವು, ಕೆಲವು 15 ಕೆಜಿ, 16 ಕೆಜಿ, 20 ಕೆಜಿ. ಅವ್ರೇಜ್ ಒಂದು 18 ಕೆಜಿ. 18 ಕೆಜಿ. ಬಹಳ ಅಂದ್ರೆ ಒಂದು 100 ಗಿಡ ಒಂದು 25 ಕೆಜಿ ಲೆಕ್ಕ ಬರ್ತವೆ. 25 ಕೆಜಿ. ಇನ್ನೂರದವಲ್ಲ 20 ಕೆಜಿ, 18 ಕೆಜಿ, 16 ಕೆಜಿ. ಒಂದು ಗಿಡದ ಲೆಕ್ಕ ಹೇಳ್ತಿದ್ರೆ, ಗೊನೆ ಲೆಕ್ಕ ಹೇಳ್ತಿದ್ರೆ? ಗಿಡದ ಲೆಕ್ಕ. ಒಂದ್ ಗಿಡದಾಗ 3 ಗಣಿಂದ ಒಂದು 25-30 ಕೆಜಿ ಬರ್ತವೆ. ಒಂದು ಗಿಡದಲ್ಲಿ 25 ಕೆಜಿ, 25-30 ಕೆಜಿ ಐತಿ. 100 ಗಿಡ ಅಂತ ಬರ್ತಾವ. 100 ಗಿಡ ಬರ್ತಾವ. ಮಿನಿಮಮ್ ಗಿಡಗಳೆಲ್ಲ 20 ಕೆಜಿ, 18 ಕೆಜಿ ಬರ್ತಾವ. 16 ಕೆಜಿ, 14 ಕೆಜಿ, 12 ಕೆಜಿ ತನಕ ಐತಿ. ಈಗ ಇದು ಎಷ್ಟು ವರ್ಷದ ತೋಟ ಆಗುತ್ತೆ? ಇದು 9 ವರ್ಷದ ತೋಟ. 9 ವರ್ಷದ ತೋಟ. ಈಗ 9 ವರ್ಷದ ತೋಟದಲ್ಲಿ 2 ವರ್ಷದಿಂದ ಕೆರಾನ್ ಯೂಸ್ ಬಳಕೆ ಮಾಡ್ತಿದ್ರೆ, 2 ಡ್ರಂಚಿಂಗ್ ಆಗ್ತಿದೆ, 1 ಸ್ಪ್ರೇ ಅಂತೂ ಆಗ್ತಾ ಇದೆ. ಮತ್ತೆ ರಾಸಾಯನಿಕ ಗೊಬ್ಬರ ಏನು ಮಾಡಿಸಿಲ್ಲ, ಬರೀ ಕೆರಾನ್ ಕೆಮಿಕಲ್ ಮಾಡಿದ್ವಿ. ಹೌದಾ? ಸಂಪೂರ್ಣ ಕೆರಾನ್. ಕೆರನ್ ರಾಸಾಯನಿಕ ಮುಕ್ತ ಯಾವ್ದು ಮಾಡಿಲ್ಲ. ನೀವು ಇನ್ನೊಬ್ರಿಗೆ ಕಳಿಸಿದ್ರಲ್ಲ, ಅವ್ರದ್ದು ನಮ್ ತಮ್ಮರಲ್ಲ, ಅವ್ರದ್ದು ಇದೇ ತರ ಇದೆ. ಅವ್ರು ಲಾಸ್ಟ್ ಟೈಮ್ ಗೊಬ್ಬರ ಹಾಕಿದ್ರು, ನಾವ್ ಹಾಕಿಲ್ಲ. ಬಟ್ ನೀವೇನು ಬಳಸಿಲ್ಲ, ಕೆರಾನೇ ಬಳಸಿಲ್ಲ. ಈಗ ಕೊಟ್ಟಿಗೆ ಗೊಬ್ಬರ ಮನೇಲಿ ಏನಾರ ಇದೆಯಾ? ಇಲ್ಲ, 2 ವರ್ಷ ಏರಿದ್ವಿ. 2 ವರ್ಷ ಕೆಳಗೆ ಏರಿದ್ವಿ. ಸರ್, ಈಗ ಕೆಲವ್ರು ಏನಂದ್ರೆ ರೈತರುಗಳು ತಿಪ್ಪೆ ಗೊಬ್ಬರ ಏರಿಸ್ತೀವಿ, ಕಾಸ್ಟ್ ಜಾಸ್ತಿ ಆಕೈತೆ ಅಂತ ಹೇಳ್ತಾರೆ. ಮತ್ ರಾಸಾಯನಿಕ ಬಳಸ್ತೀವಿ. ತಿಪ್ಪೆ ಗೊಬ್ಬರ ಏರ್ಬೇಕ್ರಿ, ಏರಿ ಹೌದಾ? ಈ ರಾಸಾಯನಿಕ ಬಳಸ್ತೀವಿ ಅಂತ ಹೇಳ್ತಾರೆ.
ರಾಸಾಯನಿಕ ಗೊಬ್ಬರ ಮಾಡ್ಬೇಕು ಸ್ವಲ್ಪ ಹಾಕ್ಬೇಕು. ಬಟ್ ಆದ್ರೆ ನೀವೇನು ಬಳಸಿಯಲ್ಲ ಅಂತ ಹೇಳ್ತಾ ಇದ್ರಲ್ಲ. ತಿಪ್ಪಿ ಗೊಬ್ಬರ ಏನೇನು ತಪ್ಪಲ್ಲ ತೇರ್ಬೇಕು. ಅಲ್ಲ ನೀವು ನಾವೇ ಗೈಡ್ ಮಾಡ್ತೀವಲ್ಲ 2 ವರ್ಷಕ್ಕೊಮ್ಮೆ ಆದ್ರೂ ನೀವು ನೀವು ತಿಪ್ಪೆ ಗೊಬ್ಬರ ಈ ಸಲ ಏರ್ಸ್ತಾನೆ ತಿಪ್ಪಿ ಅದು ಗೊಬ್ಬರ. raw material ತಿಪ್ಪೆ ಗೊಬ್ಬರ ಅವನ್ನೆಲ್ಲ ಏರ್ಲೇಬೇಕು. ಈಗ ನಮ್ಮ ಚಂದ್ರಶೇಖರ್ ಅವ್ರ ಮಾರ್ಗದರ್ಶನ ಹೆಂಗ್ ಅನ್ಸಿದೆ ಸರ್ ನಿಮ್ಗೆ? ಚಂದ್ರಶೇಖರ್ ಮಾರ್ಗದರ್ಶನ ಚೆನ್ನಾಗೈತ್ರಿ. ಅವ್ರು ಫೋನ್ ನಮಗೆ ಮಾಡ್ತಿರ್ತಾವೆ, ಫೋನ್ ಮಾಡಿ ಹಾಕ್ರಿ ಔಷಧಿಯಿಂದ ಹಾಕ್ತಿರ್ತೇವೆ. ಚೆನ್ನಾಗಿ ಮಾಡಿ ತೋಟಕ್ಕೆಲ್ಲ ಬಂದು ವಿಸಿಟ್ ಮಾಡ್ತಾರ, ಒಂದ್ ಕಾರ್ ತಗೊಂಡ್ ವಿಸಿಟ್ ಮಾಡಿ ಹೋಗ್ತಾರೆ. ಇಷ್ಟೊತ್ತು ನಮ್ಮ ರಾಗಿ ಮಾಸ್ಲಾಡ ನಿಂಗರಾಜ್ ಅವರು ಅಣ್ಣ ಅವರು ನಮ್ಗೆ ಮಾಹಿತಿ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು.